ಇವಾಗ ಈ ಸೀಕ್ವೆನ್ಸ್ ಹೇಗೆ ಜನರೇಟ್ ಮಾಡ್ತೀವಿ ಅಂತ ಹೇಳಿ ಕೋಡಲ್ಲಿ ನೋಡೋಣ ಅಲ್ವಾ. ಸೊ ಇದನ್ನು ಎಕ್ಸಿಕ್ಯೂಟ್ ಮಾಡಿದಾಗ ಏನಾಗುತ್ತೆ, ಎಂಟರ್ ದ ಎಲಿಮೆಂಟ್ಸ್ ಆಫ್ ದ ಸೀಕ್ವೆನ್ಸ್ ಒನ್ ಎಟ್ ಎ ಟೈಮ್. ಸೊ 4, 8, 12. ಸೊ ಈ ಥರ ಒಂದು ಸೀಕ್ವೆನ್ಸ್ ಎಂಟರ್ ಮಾಡೋಣ. ಸೊ ಏನಾಗ್ತಿದೆ, ಅದು ಸೀಕ್ವೆನ್ಸ್ ಎ ಪಿನೋ ಅಲ್ಲ ಅಂತ ಚೆಕ್ ಮಾಡ್ತಾ ಇದೆ. ಡಿಫ್ರೆನ್ಸು ಕೂಡ ಕಂಡುಹಿಡಿದು ಆಮೇಲೆ 100 ಎಲಿಮೆಂಟ್ ಜನರೇಟ್ ಆಗ್ತಾ ಇದೆ ಅಲ್ವಾ. ಸೊ ಹೇಗೆ ಮಾಡೋದು ಇದನ್ನ ನೀವು ಆಲ್ರೆಡಿ ನೋಡಿದ್ದೀರಾ. ಯಾವಾಗ ಎ ಪಿ ಯಾವುದೋ ಅಲ್ಲ ಅಂತ ಹೇಗೆ ಅಂತ ಹೇಳಿ ಅದ್ರ ಬಗ್ಗೆ ಮಾತಾಡಿದ್ವಿ ಮೊದಲೇನೆ. ಇವಾಗ ಹೇಗೆ ಜನರೇಟ್ ಆಗ್ತದೆ ಅಂತ ನೋಡೋಣ, ಸರಿನಾ. ಸೊ ಇಫ್ ಕಾಮನ್ ಡಿಫ್ರೆನ್ಸ್ ಇಸ್ ಸೇಮ್, ಸೊ ಇದು ಮಾತಾಡಿದ್ವಿ ಮೊದಲೇನೆ. ಸೊ ಈ ಲೈನು ಸೀಕ್ವೆನ್ಸ್ ಇಸ್ ಎ ಪಿ ಅದೆಲ್ಲ ಪ್ರಿಂಟ್ ಮಾಡಿ ಆ್ಯಂಡ್ ಡಿ ಕಂಡಿಡಿದು ಡಿ ಪ್ರಿಂಟ್ ಮಾಡಿ ಇಲ್ಲಿಂದ ನಿಮ್ಮ ಸೀಕ್ವೆನ್ಸ್ ಜನರೇಟ್ ಆಗ್ತದೆ ಈ ಲೈನ್. ಫಾರ್ ಐ ಇನ್ ರೇಂಜ್ ಲೆಂತ್ ಆಫ್ ಆಯ್ತಾ, ಇದನ್ನ ಓದ್ಕೊಂಡು ಹೋಗ್ತೀನಿ, ಸ್ವಲ್ಪ ಅಬ್ಸರ್ವ್ ಮಾಡಿ. ಫಾರ್ ಐ ಇನ್ ರೇಂಜ್ ಲೆಂತ್ ಆಫ್ ದ ಸೀಕ್ವೆನ್ಸ್ ಆಫ್ ಲಿಸ್ಟ್ ಪ್ಲಸ್ 1, 100 ಸೀಕ್ವೆನ್ಸ್ ಆಫ್ ಲಿಸ್ಟ್ ಇಸ್ ಅಪೆಂಡೆಡ್. ಸೊ ಬೇಸಿಕಲಿ ಏನಾಗ್ತದೆ ಅಂತ ಹೇಳಿದ್ರೆ ಅಪೆಂಡ್ ಮಾಡೋದು ಅಂತ ಹೇಳಿದ್ರೆ ಆ್ಯಡ್ ಮಾಡಿ ಅಂತ ಹೇಳಿ. ಏನ್ ಜೊತೆ ಆ್ಯಡ್ ಮಾಡಬೇಕು, ಸೀಕ್ವೆನ್ಸ್ ಆಫ್ ಲಿಸ್ಟ್ 0 ಅಂತ ಹೇಳಿದ್ರೆ ಎ ಪ್ಲಸ್ ಐ ಅಂತ ಹೇಳಿದ್ರೆ ಇಲ್ಲಿ ರೇಂಜ್ ಆಫ್ ಲೆಂತ್ ಆಫ್, ಓಕೆ ಇದು ನಿಮ್ಗೆ ಅರ್ಥ ಆಗದೆ ಇರ್ಬೋದು. ಬೇಸಿಕಲಿ ಇಲ್ಲಿ 1, 2, 3, 4 ನಂಬರ್ ಜನರೇಟ್ ಆಗ್ತದೆ, ಸರಿನಾ. ಅದನ್ನ ನೋಡ್ಸಿದ್ರೆ ಎನಿವೇಸ್, ಸೊ ಇದು ಐ ಆರ್ ಎನ್ ಅಂತ ಅನ್ಕೊಬೋದು, ಎನ್ ಇಂಟು n-1 ಇಂಟು ಡಿ. ಸೊ ಬೇಸಿಕಲಿ ಇಲ್ಲಿದೆ ನೋಡಿ. ಸೊ ಏನಿದು, ದಿಸ್ ಇಸ್ ಯುವರ್ ನಥಿಂಗ್ ಬಟ್ ಎ ಎನ್ ಫಾರ್ಮುಲಾ. ಇದನ್ನು ಉಪಯೋಗಿಸ್ಕೊಂಡು ನಾವು ಜನರೇಟ್ ಮಾಡ್ತಿದ್ದೀವಿ ಅಷ್ಟೇ, ಇನ್ನೇನಿಲ್ಲ. ಸೊ ಹೇಳಿದ್ನಲ್ಲ, ಕೋಡಿಂಗಲ್ಲೂ ಕೂಡ ನಾವು ಪ್ರಾಕ್ಟಿಕಲಾಗಿ ಏನು ಮಾಡ್ತಿರೋ ಅಲ್ಲೂ ಕೂಡ ಅದನ್ನ ಕೋಡಿಂಗಲ್ಲಿ ಮಾಡ್ತೀವಿ ಅಷ್ಟೇ. ಮ್ಯಾಥಮೆಟಿಕಲಿಯಾಗಿ ನೀವು ಏನೇ ಎಕ್ಸ್ಪ್ರೆಸ್ ಮಾಡಿದ್ರೂ ಏನೇ ಮಾಡಿದ್ರೂ ಅದು ಕೋಡಿಂಗಲ್ಲಿ ಮಾಡ್ಬೋದು.